ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಅಬಕಾರಿ ಇಲಾಖೆಯಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ ಈ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, ತಯಾರಾಗ್ತಾ ಇದ್ದೀರಿ, ಅವರುಗಳಿಗೆ ಮಾರ್ಗದರ್ಶನದ ಅವಶ್ಯಕತೆ ಇದ್ದರೆ ESI ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ ತರಗತಿಗಳ ಒಂದು ಮಾಹಿತಿಯನ್ನು, ಒಂದು ಕೋರ್ಸ್ನ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತೀನಿ. ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಥ ಕೋರ್ಸ್ ಇದಾಗಿರ್ತದೆ. ಫೈನ್. ದಿಸ್ ಇಸ್ ಈ ಒಂದು ಕೋರ್ಸಲ್ಲಿ ಮಾಡುವಂಥ ತರಗತಿಗಳೇನದವಲ್ಲ, 2025 ಒಂದು ಎಕ್ಸ್ಪೀರಿಯನ್ಸ್, ಈವನ್ 2015 ಬರೆದಂಥ ಒಂದು ಎಕ್ಸಾಮ್, ಈ ಒಂದು ಅನುಭವವನ್ನು ಜೊತೆಗೆ ನಾನು ಯಾವತ್ತೂ ಓದಿದ್ದಲ್ಲ, ಇವತ್ತು ಕೂಡ ಒಂದು ಇನ್ಡೆಪ್ತಾಗಿ ಅಧ್ಯಯನ ಮಾಡು ಆ ಒಂದು ಡೀಪ್ ನಾಲೆಜು ಈ ಒಂದು ಕ್ಲಾಸಸ್ಗಳಲ್ಲಿ ಇರುತ್ತೆ. ಈ ಒಂದು ಕೋರ್ಸಲ್ಲಿ ಈ ಏನು ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರುವಂಥ ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ಗಳಿಗೆ ಏನು KE ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆ ನಡೆಸ್ತದೆ, ಅದಕ್ಕೆ ಸಂಬಂಧಪಟ್ಟಂಥ ಕೋರ್ಸ್ ಇದಾಗಿರ್ತದೆ. ಇಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದು ಡಿಗ್ರಿ ಲೆವೆಲ್ ಪೋಸ್ಟು ಆ್ಯಂಡ್ ಎಕ್ಸೈಸ್ ಕಾನ್ಸ್ಟೇಬಲ್ PUC ಲೆವೆಲ್ ಪೋಸ್ಟು, ಇವೆರಡು ಪೋಸ್ಟ್ಗಳ ಒಂದು ಎಕ್ಸಾಮ್ಗೆ ಏನು ಜನರಲ್ GK ಪೇಪರ್ ಅಂತ ಇದೆ, ಅದರ ಒಂದು ತರಗತಿಗಳು ಈ ಕೋರ್ಸಲ್ಲಿ ಇರ್ತವೆ. ಮತ್ತು ಏನೆಲ್ಲ ಇರ್ತದೆ, ಒಂದು ಮೆಂಟರ್ಶಿಪ್. ಏನು ಸರ್ ಮೆಂಟರ್ಶಿಪ್? ಮೆಂಟರ್ಶಿಪ್ ಅಂತ ಕೇಳಿದ್ರೆ ಏನೆಲ್ಲ ಓದಬೇಕು, ಹೇಗೆ ಓದಬೇಕು, ಯಾವುದನ್ನು ಓದಬೇಕು, ಇವಷ್ಟೇ. ಅಲ್ಲಿ ಪ್ರತಿಯೊಂದು ಟಾಪಿಕ್ ಕ್ಲಾಸ್ ಇರೋದಿಲ್ಲ. ತರಗತಿಗಳನ್ನು ಮಾಡುವಾಗಲೇ ಅಥವಾ ಏನನ್ನು ಓದಬೇಕು, ಹೇಗೆ ಓದಬೇಕು, ಓದುವಾಗ ಬೇರೆ ಬೇರೆ ವಿಚಾರಗಳೇನಿರ್ತವೆ ಅವೆಲ್ಲದ್ರ ಬಗ್ಗೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ವೈಸು, ಆ ಸಬ್ಜೆಕ್ಟ್ಗಳಲ್ಲಿ ಪ್ರತಿಯೊಂದು ಟಾಪಿಕ್ ವೈಸು ಇನ್ಡೆಪ್ತಾಗಿ KE ಗುಣಮಟ್ಟಕ್ಕೆ ತಕ್ಕ ಹಾಗೆ ತರಗತಿಗಳಿರ್ತವೆ. ಹಾಗೆ ಈ ಕ್ಲಾಸಸ್ಗಳು ಸಬ್ಜೆಕ್ಟ್ ವೈಸ್, ಫಾರ್ ಎಕ್ಸಾಂಪಲ್ ಈ ಕಾನ್ಸ್ಟಿಟ್ಯೂಷನ್ ಇದೆ ಅಂದರೆ ಕಾನ್ಸ್ಟಿಟ್ಯೂಷನ್ ಮೇಲೆ ಸಬ್ಜೆಕ್ಟ್ ವೈಸ್ ಮಾರ್ಕ್ ಟೆಸ್ಟ್ ಇರ್ತವೆ. ಹಾಗೆ ಎಲ್ಲ ಸಬ್ಜೆಕ್ಟ್ಗಳನ್ನು ಒಳಗೊಂಡಂಥ ಫುಲ್ ಮಾರ್ಕ್ ಟೆಸ್ಟ್ ಇರ್ತವೆ. ನೀವಿಲ್ಲಿ ಜಾಯಿನ್ ಆದಮೇಲೆ ಮತ್ತೆ ಮಾರ್ಕ್ ಟೆಸ್ಟ್ಗೆ ಬೇರೆ ಕಡೆ ದುಡ್ಡು ಕೊಟ್ಟು ಜಾಯಿನ್ ಆಗುವ ಅವಶ್ಯಕತೆಯೂ ಇಲ್ಲ. ದರ್ ಈಸ್ ನೋ ಡೌಟ್. ಕ್ವಶನ್ ಪೇಪರ್ ಕ್ವಾಲಿಟಿ ಬಗ್ಗೆ ಡೌಟೇ ಬೇಡ. ಈ ಟೆಸ್ಟ್ಗಳನ್ನು ನೀವು ಲೈವ್ ಆಗಿ ಕೂಡ, ಟೈಮಿಂಗ್ ಇರ್ತದೆ, 50 ಕ್ವಶನ್ಸ್ ಇದ್ದರೆ ಅದಕ್ಕೆ ಇಂತಿಷ್ಟು ಟೈಮ್ ಅಂತ ಇರ್ತದೆ, ಲೈವ್ ಆಗಿ ಅಟೆಂಡ್ ಮಾಡ್ಬೋದು. ಈವನ್ PDF ಕೂಡ ಇರ್ತದೆ. ಅನ್ಲಿಮಿಟೆಡ್ ಎಷ್ಟು ಸಲ ಆದರೂ ಟೆಸ್ಟ್ನ ಅಟೆಂಡ್ ಮಾಡ್ಬೋದು. ಹಾಗೆ KE ನಡೆಸುವಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಕೂಡ ಕೋರ್ಸಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಅದರ ಜೊತೆಗೆ ವಿಶ್ಲೇಷಣೆ ಕೂಡ ಮಾಡ್ತೀವಿ. ಸಬ್ಜೆಕ್ಟ್ ವೈಸು ಎಕ್ಸ್ಪ್ಲನೇಷನ್ನು, ಹೇಗೆ ಬರ್ತಾ ಇದೆ, ಎಲ್ಲಿಂದ ಬಂದಿದೆ, ಪ್ರತಿಯೊಂದೂ ಕೂಡ ಇರ್ತದೆ. ಅದರ PDF ಕೂಡ ಹಾಕಿರ್ತೀವಿ. ಹಾಗೆ KE ಪ್ರಶ್ನೆ ಪತ್ರಿಕೆ ಹೇಗೆ ಬರ್ತದೆ, ಯಾವ ಇದ್ರ ಮೇಲೆ ಆಗ್ತಾ ಇದೆ, ಕೆಲವೊಂದು ವಿಶೇಷವಾದಂಥ ಟ್ರಿಕ್ಸ್ ಇರ್ತವೆ. ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಟ್ರಾಟಜಿ ವಿಡಿಯೋವನ್ನು ಮಾಡ್ತವೆ. ಅದರ ಜೊತೆಗೆ ಈ ಅಬಕಾರಿ ಇಲಾಖೆಯ ಬಗ್ಗೆ ನೀವು ಒಂದು ನಮ್ಮ ಏನು ಕೋರ್ಸಲ್ಲಿ ಕೊಡುವಂಥ ಕಮ್ಯುನಿಕೇಷನ್ ನಂಬರ್ ಅಲ್ಲಿ ಕೇಳಿರ್ಬೋದು, ಅಥವಾ ಟೆಲಿಗ್ರಾಮಲ್ಲಿ ಕೇಳಿ, ಅಥವಾ ಈವನ್ ಕೋರ್ಸಲ್ಲಿನೇ ಅವಶ್ಯಕತೆ ಆದರೆ ಈ ಫಿಸಿಕಲ್ ಬಗ್ಗೆ, ಅಬಕಾರಿ ಇಲಾಖೆಯ ಬಗ್ಗೆ ಮಾಹಿತಿ ಮಾರ್ಗದರ್ಶನವೂ ಕೂಡ ಈ ಕೋರ್ಸಲ್ಲಿ ಇರ್ತದೆ. ಹಾಗಾದರೆ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಇರ್ತವೆ, ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಟೀಚ್ ಮಾಡಲಾಗ್ತದೆ ನೆನ್ಪಿಟ್ಕೊಳ್ಳಿ. ESIಗೆ ಈ ಪ್ರಬಂಧ ಮತ್ತು ಟ್ರಾನ್ಸ್ಲೇಷನ್ ಪತ್ರಿಕೆ ಇಲ್ಲ ಅಂತ ಇತ್ತೀಚಿನ ಸರ್ಕಾರದ ಆದೇಶ. ಓನ್ಲಿ GK ಪೇಪರ್ ಅಷ್ಟೇ ಇರ್ತದೆ ಅಂತ. ನೆಕ್ಸ್ಟ್ ಎಕ್ಸೈಸ್ ಕಾನ್ಸ್ಟೇಬಲ್ಗೂ ಕೂಡ GK ಪೇಪರ್ ಅಷ್ಟೇ ಇರ್ತದೆ. ನೋಟಿಫಿಕೇಶನ್ ಅಥವಾ ಗವರ್ನಮೆಂಟ್ ಹೇಳಿದಂಥ ಸಿಲೆಬಸ್ಸು ಜೊತೆಗೆ ಇನ್ನೂ ಕೂಡ ನಾರ್ಮಲಿ ಬರುವಂಥ ಸಿಲೆಬಸ್ಸನ್ನು ಕೂಡ ಇಲ್ಲಿ ಟೀಚ್ ಮಾಡ್ತೀವಿ. ಒಂದು ವೇಳೆ ಇವಾಗ ನೋಟಿಫಿಕೇಷನಲ್ಲಿ ಬರುವಂಥದ್ದು ಮುಂದೆ ಪೇಪರ್ 1 ಬಂದರೂ ಕೂಡ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಮಾಡೋ ಪ್ರಯತ್ನ ಅಲ್ಲ, ಸಿಂಪ್ಲಿ ESI ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ GK ಪೇಪರು ಈ ಕೋರ್ಸಲ್ಲಿ ಇರ್ತದೆ. ನಾವು ಓವರಾಲ್ ಆಗಿ ಎಲ್ಲ ಒಂದು ಎಕ್ಸಾಮ್ಗೆ ಬರುವಂಥ ಎಲ್ಲ ಸಬ್ಜೆಕ್ಟ್ಗಳು, ಭಾರತದ ಸಂವಿಧಾನ ಡೌಟ್ ಬೇಡ್ರಿ, 100% ಕನ್ನಡದ ಪುಸ್ತಕಗಳಲ್ಲಿ, ಎಷ್ಟೋ ಕನ್ನಡದ ಪುಸ್ತಕಗಳಲ್ಲಿ ಇರಲಾರ್ದಂಥ ಒಂದು ಕಂಟೆಂಟನ್ನು ಇಲ್ಲಿ ಕೊಡ್ತೀವಿ.
ಸೇಮ್ ಇಂಡಿಯನ್ ಹಿಸ್ಟ್ರಿ. ಸೊ ಓಲ್ಡ್ ಎನ್ ಸಿ ಆರ್ ಟಿ, ನ್ಯೂ ಎನ್ ಸಿ ಆರ್ ಟಿ, ಸುಮಾರು ಕನ್ನಡದ ಈವನ್ ನಮ್ಮ ದೊಡ್ಡ ದೊಡ್ಡ ಬುಕ್ ಏನದಾವೆ ಅಲ್ಲಿ ಕೂಡ ಸಿಗಲಾರ್ದಂಥ ಕಂಟೆಂಟು. ಸೊ ಇಲ್ಲಿ ಕೊಡೋ ಪ್ರಯತ್ನ ಮಾಡ್ತೀವಿ. ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ, ಸೊ ಸ್ವತಂತ್ರ ಹೋರಾಟ ಅಥವಾ ಫ್ರೀಡಮ್ ಮೂಮೆಂಟ್ ಅಂತ ನಾವೇನು ಕರಿತೀವಿ ಅದು, ಇದರಲ್ಲೇ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕವರ್ ಆಗ್ತದೆ. ಹಾಗೆ ಕರ್ನಾಟಕದ ಇತಿಹಾಸಕ್ಕೆ ಪ್ರತ್ಯೇಕವಾಗಿ ತರಗತಿಗಳಿರ್ತವೆ. ಸೊ ನೆಕ್ಸ್ಟ್ ಭೂಗೋಳಶಾಸ್ತ್ರ, ಎಸ್ ಪ್ರಾಕೃತಿಕ ಭೂಗೋಳ, ಇದರಲ್ಲಿನೇ ಓಲ್ಡ್ ಜಿಯೋಗ್ರಫಿ ಬರ್ತದೆ. ಭಾರತದ ಭೂಗೋಳ, ಕರ್ನಾಟಕದ ಭೂಗೋಳ, ಆ್ಯಂಡ್ ಸಾಮಾನ್ಯ ವಿಜ್ಞಾನ, ಎಸ್ ಸಾಮಾನ್ಯ ವಿಜ್ಞಾನದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸೊ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಫೈನ್. ನೆಕ್ಸ್ಟ್ ಅರ್ಥಶಾಸ್ತ್ರ, ಎಸ್ ಇಂಡಿಯನ್ ಎಕಾನಮಿ ಇನ್ಕ್ಲೂಡಿಂಗ್ ಬೇಸಿಕ್ ಎಕನಾಮಿಕ್ಸ್. ಸೊ ಡಿಮ್ಯಾಂಡು ಅವೆಲ್ಲ ಎಕ್ಸಾಮ್ಗಳಲ್ಲಿ ಬರ್ತಾ ಇದ್ದಾವೆ. ನಾವು ಪ್ರತಿ ಒಂದು ಕ್ವಶನ್ ಪೇಪರ್ನು ಕೂಡ ಇನ್ ಡೆಪ್ತ್ ಅನಾಲಿಸಿಸ್ ಸುಮಾರು ವರ್ಷಗಳಿಂದ, ಅದರಲ್ಲೂ ಈಗಂತೂ ಇತ್ತೀಚೆಗೆ 4-5 ವರ್ಷ ಅಂತೂ ಸಿಕ್ಕಾಪಟ್ಟೆ. ಅದರ ಜೊತೆಗೆ ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಪಟ್ಟಂಥ ಸೊ ತರಗತಿಗಳು ಕೂಡ ಇರ್ತವೆ. ಹಾಗೆ ಮೆಂಟಲ್ ಎಬಿಲಿಟಿ, ಇಲ್ಲಿ ರೀಸನಿಂಗು ಮತ್ತು ಆಪ್ಟಿಟ್ಯೂಡ್ ಎರಡೂ ಕೂಡ. ಸೊ ಅದ್ರ ಜೊತೆ ಇಷ್ಟು ಸಬ್ಜೆಕ್ಟ್ಗಳ ಜೊತೆಗೆ ಸೊ ಇನ್ನೂ ಒಂದು ಸಬ್ಜೆಕ್ಟು ನಾವೇನು ನೈತಿಕ ಶಿಕ್ಷಣ ಅಂತ ಕರಿತೀವಿ. ದಟ್ ಇಸ್ ನಾಟ್ ಸಬ್ಜೆಕ್ಟ್. ನಾರ್ಮಲಿ ಕಾನ್ಸ್ಟಿಟ್ಯೂಷನ್ ಚೆನ್ನಾಗಿ ಹೋದರೆ ಕವರ್ ಆಗ್ತದೆ. ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಒಂದು 3-4 ಕ್ಲಾಸನ್ನು ಮಾಡ್ತೀವಿ. ಬಟ್ ಕರೆಂಟ್ ಅಫೇರ್ಸ್ಗೆ ಸೊ ಕ್ಲಾಸ್ ಇರುವುದಿಲ್ಲ. ದ ರೀಸನ್ ಏನು ಅಂತ ಕೇಳಿದ್ರೆ, ಕರೆಂಟ್ ಅಫೇರ್ಸ್ ಅನ್ನೋದು ಇಷ್ಟೇ ಅಂತ ಒಂದು ಸಿಲೆಬಸ್ಸು, ಒಂದು ಸ್ಕೋಪ್ ಇಲ್ಲ ಅದಕ್ಕೆ. ಸಪೋಸ್ ನಾವು ಕ್ಲಾಸ್ ಮಾಡಿ ಅದರಾಗ ನಿಮ್ಗೆ ಬರಲಿಲ್ಲ ಅಂತ ಕೇಳಿದ್ರೆ ವೇಸ್ಟ್ ಆಗ್ತದೆ. ಸೊ ನೀವು ಮ್ಯಾಗ್ಝಿನ್ಗಳನ್ನು ಅಥವಾ ಅಲ್ಲೇ ಕರೆಂಟ್ ಅಫೇರ್ಸ್ಗಳಲ್ಲಿ ಏನು ಓದಬೇಕು, ಸೊ ಆ ಸ್ಟ್ರಾಟಜಿ ವಿಡಿಯೋಗಳನ್ನು ಯಾವುದನ್ನು ಓದಬೇಕು, ಸೊ ಆ ಸಂಬಂಧಪಟ್ಟಂಗೆ ಬರ್ತಾವೆ. ಬಟ್ ಟಾಪಿಕ್ ವೈಸ್ ಮಾಡಿದರೆ ವೇಸ್ಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ 1 ಮಂತ್ಗೆ, ಒಂದು ದಿನಕ್ಕೆ ಪ್ರತಿದಿನ ಮಾಡಿದರೂ ಒಂದು ವಿಡಿಯೋ ಆಗುತ್ತೆ. 30 ವಿಡಿಯೋಗಳನ್ನು ನೋಡಿ ಒಂದು ತಿಂಗಳಲ್ಲಿ 1 ಕ್ವಶನ್ 2 ಕ್ವಶನ್ ಬಂದರೆ ಆ 30 ವಿಡಿಯೋಗಳು 30 ಕ್ಲಾಸ್ಗಳಲ್ಲಿ ಒಂದು ಸಬ್ಜೆಕ್ಟೇ ಬರ್ತದೆ, 15-20 ಕ್ವಶನ್ಸ್. ಸೊ ಕ್ಲಾಸ್ ಮಾಡೋ ದೃಷ್ಟಿಕೋನ ಪ್ಲಸ್ ನೋಡೋ ದೃಷ್ಟಿಕೋನ ಎರಡೂ ಕೂಡ ಔಟ್ಪುಟ್ ಇನ್ಪುಟ್ ರೇಷೋ ಕಡಿಮೆ. ಇನ್ನು ಸ್ಟ್ಯಾಟಿಕ್ ಜಿಕೆ ಕೂಡ ಇರ್ತದೆ. ಸೊ ಅಂತಾರಾಷ್ಟ್ರೀಯ ಒಂದು ಮಹತ್ವ ಇರುವಂಥ ಸಂಸ್ಥೆಗಳು, ರಾಷ್ಟ್ರೀಯ ಮಹತ್ವ ಇರುವಂಥ ಸಂಸ್ಥೆಗಳು, ರಾಜ್ಯದ ಮಹತ್ವ ಇರುವಂಥ ಸಂಸ್ಥೆಗಳು. ದಟ್ ಈಸ್ ದಿಸ್ ಟಾಪಿಕ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್. ಕೆಇದವರು ಅದರ ಮೇಲೆ ಕೇಳ್ತಾರೆ. ಸೊ ನೆಕ್ಸ್ಟು ನೀತಿ ಶಿಕ್ಷಣ, ಮೋರಲ್ ಎಜುಕೇಷನ್, 3-4 ಪ್ರೀವಿಯಸ್ ಇಯರ್ ಕ್ಲಾಸ್ ಕ್ವಶನ್ ಪೇಪರ್ ಹಿಂದೆ ಬಂದಿರುವಂಥ ಸೊ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳಿದ ಒಂದು ನೈತಿಕತೆ ಮೇಲೆ, ಸಾಮಾನ್ಯವಾಗಿ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ರೆ ಒಂದು 3-4 ಕ್ಲಾಸಸ್ಸನ್ನು ಇಲ್ಲಿ ಕವರ್ ಮಾಡ್ತೀವಿ. ಸೊ ಇಷ್ಟು ಮಾಡಿದರೆ ಎಕ್ಸೆಪ್ಟ್ ಕರೆಂಟ್ ಅಫೇರ್ಸನ್ನು ಬಿಟ್ಟು ದಿಸ್ ವಿಲ್ ಬಿ ದಿ 100% ಕವರೇಜ್. ಇಲ್ಲಿ ನಾವು ಒಂದು ಕ್ಲಾಸನ್ನು ಮಾಡೋದಕ್ಕೆ 4-6 ತಾಸು ಮಿನಿಮಮ್ ಹೋಗುತ್ತೆ. ದ ರೀಸನ್ ಏನು ಅಂತ ಕೇಳಿದ್ರೆ, ಸೊ ಕನ್ನಡದಲ್ಲಿ ಈವನ್ ಲಾಸ್ಟ್ 15 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಓದ್ತಾ ಇದ್ದೀನಿ, ಸುಮಾರು ಸಲ ರಿಪೀಟೆಡ್ ಆಗಿ ಓದ್ತೀನಿ ಕೂಡ. ಆ ಬುಕ್ಗಳಲ್ಲಿ ಇರಲಾರ್ದಂಥ ಸುಮಾರು 15 ಕ್ವಶನ್ಸ್ ಹಿಸ್ಟ್ರಿಯಲ್ಲಿ ಕೇಳಿದರೆ 6-7 ಕ್ವಶನ್ ಮಾತ್ರ ಕನ್ನಡ ಬುಕ್ಕಲ್ಲಿ ಕವರ್ ಆಗಿರ್ತವೆ. ದ ರೀಸನ್ ಈಸ್ ಕ್ವಶನ್ ಪೇಪರ್ ತೆಗೆಯುವಂಥ ವ್ಯಕ್ತಿ ಸಮಥಿಂಗ್ ಈಸ್ ಗೋಯಿಂಗ್ ಬಿಯಾಂಡ್. ಸೊ ಹಾಗಾಗಿ 6-7 ತಾಸು ಯಾಕೆ ಬೇಕು ಅಂತ ಕೇಳಿದ್ರೆ, NCERT, DCERT ಏನು ಬಿಡ್ರಿ, ಕಾಮನ್ ಕ್ವಶನ್ಸ್ ಅವು. ಸೈನ್ಸ್ಗಷ್ಟೇ DCERT ಫುಲ್ ಡಿಪೆಂಡ್ ಆಗಬೇಕು. ಓಲ್ಡ್ NCERT, ನ್ಯೂ NCERT ಒಂದು 2-3 ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿರುವ ಆಥರ್ಸ್ ಬುಕ್ಕು, ಅಷ್ಟು ಟೈಮ್ ಬೇಕಾಗ್ತದೆ. ಸೊ ಇಷ್ಟು ಸಬ್ಜೆಕ್ಟ್ಗಳನ್ನು ಮಾಡಲಾಗ್ತದೆ ಈ ಕೋರ್ಸಲ್ಲಿ. ಸರಿ, ಹಾಗಾದರೆ ಈ ಕೋರ್ಸಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಸ್ಪೆಸಿಫಿಕ್ ಮಾಹಿತಿ. ಸರ್, ಫೀಸ್ ಎಷ್ಟಿರ್ತದೆ? ನಾಮಿನಲ್ ಫೀಸ್ 4000 ಇರ್ತದೆ. ಬಟ್ ನಿಮಗೆ 2500 ಒಳಗಡೆನೇ ಇರ್ತದೆ. ಇದು ನಾಮಿನಲ್ ಫೀಸ್ ಇರುವಂಥದ್ದು. ಸೊ ಕೆಲವು ಸಂದರ್ಭಗಳಲ್ಲಿ ಇನ್ನೂ ಕಡಿಮೆ, ಹೆಚ್ಚು ಕಡಿಮೆ 2500. 2006 2026 ಸೊ ದಿಸ್ ಅಮೌಂಟ್ ಈಸ್ ನಾಟ್ ದಟ್ ಮಚ್. ಒಬ್ಬ ಬಿಲ್ಡಿಂಗ್ ಕೆಲಸಕ್ಕೆ ಹೋಗೋವನಿಗೆ 1100 ರೂಪಾಯಿ ಕೊಡ್ತಾ ಇದ್ದಾರೆ. ಎಸ್, ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್, ಈವನ್ ಐ ಹ್ಯಾವ್ ಡನ್ ಇಟ್. ಸೊ ವೆರಿ ತುಂಬ ಕಡಿಮೆ ಇದು. ನೆಕ್ಸ್ಟು ಕೋರ್ಸ್ ವ್ಯಾಲಿಡಿಟಿ ಎಷ್ಟಿರ್ತದೆ? ನೀವು ಜಾಯಿನ್ ಆದ ದಿನದಿಂದ 12 ತಿಂಗಳು ಅಥವಾ 1 ವರ್ಷ ಇರ್ತದೆ. 12 ತಿಂಗಳು ಅಥವಾ 1 ವರ್ಷ. ಇನ್ನೇ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್, ನಾರ್ಮಲಿ ಕೆಇದವ್ರು ನೋಟಿಫಿಕೇಶನ್ ಆದಮೇಲೆ 2 ಮಂತ್ಸ್ ಅಷ್ಟೇ ಟೈಮ್ ಕೊಡೋದವ್ರು. ಇನ್ನು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನಲ್ಲಿ ಎಕ್ಸ್ಟೆಂಡ್ ಆದರೂ ಕೂಡ 3 to 4 ಮಂತ್ಸ್ ಎಕ್ಸ್ಟೆಂಡ್ ಮಾಡ್ತೀವಿ. ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಓನ್ಲಿ ಎಕ್ಸಾಮ್ ಇದಾದರೆ. ಇದು ಯಾವಾಗನಿಂದ ನೀವು ಯಾವತ್ತು ಜಾಯಿನ್ ಆಗ್ತಿರಲ್ಲ ಆವತ್ತಿನಿಂದ 1 ಇಯರ್ ಇರ್ತದೆ. ನಾಟ್ ಕೋರ್ಸ್ ಸ್ಟಾರ್ಟ್ ಆದಾಗಿನಿಂದ 1 ಇಯರ್. ಫೈನ್.
ಸೊ ಕೋರ್ಸ್ ಯಾವ ಒಂದು ಈ ಕ್ಲಾಸಸ್ಗಳು ಯಾವ ಮೀಡಿಯಮಲ್ಲಿ ಇರ್ತಾವೆ, ನಾನು ನೋಡಿದ ಪ್ರಕಾರ 100ರಲ್ಲಿ ಒಂದು 2-3% ಇಂಗ್ಲೀಷ್ ಮೀಡಿಯಮ್ನವ್ರು ಇರ್ತಾರೆ. ಸೊ ಮುಖ್ಯವಾಗಿ ಕನ್ನಡ ಮೀಡಿಯಂ ಕ್ಲಾಸಸ್ಗಳೇ ಇರ್ತವೆ. ಎಲ್ಲೆಲ್ಲಿ 2026ರಲ್ಲಿ ಕಂಪ್ಲೀಟ್ ಕನ್ನಡದಲ್ಲಿ ಓದಿದರೆ ವರ್ಕೌಟ್ ಆಗೋದಿಲ್ಲ. ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ 10-20% ಸೊ ಇಂಗ್ಲೀಷ್ ಯೂಸ್ ಆಗಿರ್ತದೆ. ಇಂಪಾರ್ಟೆಂಟ್ ಹೆಡ್ಡಿಂಗ್ಸು, ಇಂಪಾರ್ಟೆಂಟ್ ವರ್ಡ್ಸು ಆ್ಯಂಡ್ ಈವನ್ ಮಾರ್ಕ್ ಟೆಸ್ಟ್ ಸೀರೀಸ್ಗಳು ಕನ್ನಡ ಇಂಗ್ಲೀಷ್ ಎರಡರಲ್ಲಿ ಇರ್ತವೆ. ಸೊ ಮೇನ್ಲಿ ಕನ್ನಡ ಮೀಡಿಯಂ ಆ್ಯಂಡ್ ಒಬ್ಬ ಕನ್ನಡ ಮಾಧ್ಯಮದ ಹುಡುಗರಿಗೆ, ಕನ್ನಡದ ಮಾಧ್ಯಮದ ಆಕಾಂಕ್ಷಿಗೆ ಎಲ್ಲೆಲ್ಲಿ ಇಂಗ್ಲೀಷ್ ಬೇಕಾಗತ್ತೆ ಅಲ್ಲಿ ಮ್ಯಾಕ್ಸಿಮಮ್ ಬಳಸ್ತೀವಿ. ಸೊ ತರಗತಿಗಳ ವಿಧಾನ, ನಾನು ಕೂಡ ಸುಮಾರು ವರ್ಷಗಳಿಂದ ಏನಿಲ್ಲ ಅಂದ್ರೂ ಮತ್ತು ಸೆಲೆಕ್ಷನ್ ಓರಿಯೆಂಟೆಡ್, ಮತ್ತು ಯಾವುದು ಸುಮ್ಮನೆ ಮಾಡಬೇಕನ್ನೋ ಕಾರಣಕ್ಕಲ್ಲ. ಕ್ಲಾಸಸ್ಗಳನ್ನು ಮಾಡಬೇಕಾದ್ರೆ ಈ ಲೈವ್ ಕ್ಲಾಸಸ್ಗಳನ್ನು ಮಾಡಿ 2-3 ಕೋರ್ಸನ್ನು ನೋಡಿದ್ದೇನೆ. 60 ನಿಮಿಷಗಳ ಒಂದು ಕ್ಲಾಸಲ್ಲಿ ಮೊದಲ 5ರಿಂದ 15 ನಿಮಿಷಗಳ ತನಕ ಸೌಂಡ್ ಕೇಳುತ್ತಾ, ಹಂಗೆ ಕೇಳುತ್ತಾ, ಅವನು ಯಾರೋ ಗುಡ್ ಮಾರ್ನಿಂಗ್, ಗುಡ್ ನೈಟ್. ಕೊನೆಯ ಒಂದು 10-15 ನಿಮಿಷ ಮತ್ತು ಅಲ್ಲಿ 60 ನಿಮಿಷಗಳಲ್ಲಿ 20 ನಿಮಿಷ ಇಲ್ಲೇ ಹೋದರೆ 40 ನಿಮಿಷದ ಕಂಟೆಂಟ್ ಏನು ಕೊಡ್ತೀವಿ ನಾವು, ಇಟ್ ಈಸ್ ಕಂಪ್ಲೀಟ್ ವೇಸ್ಟ್ ಆಫ್ ಟೈಮ್. ಅದರಲ್ಲೂ KE ಅಂತ ಒಂದು ಗುಣಮಟ್ಟದ ಎಕ್ಸಾಮ್ಗಳನ್ನು ನಾವು ಪಾಸ್ ಮಾಡಬೇಕು ಅಂದರೆ ವಿ ಶುಡ್ ನಾಟ್ ಬಿ ಸೀರಿಯಸ್. ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಕ್ಯಾಲ್ಕುಲೇಟಿವ್. ಸೊ ಹಾಗಾಗಿ ಆ ದೃಷ್ಟಿಕೋನದಿಂದ ಕ್ಲಾಸನ್ನು ಮಾಡಿ ಅಪ್ಲೋಡ್ ಮಾಡಲಾಗ್ತದೆ. ಇಟ್ ಮೀನ್ಸ್ ರಿಕಾರ್ಡೆಡ್ ಕ್ಲಾಸ್ ಇರ್ತವೆ. ಎಷ್ಟು ಸಲ ಆದರೂ ಯಾವಾಗ ಬೇಕಾದರೂ ನಿಮ್ಮದೇ ಟೈಮ್ ಟೇಬಲಲ್ಲಿ ನೋಡ್ಕೊಳ್ಬೋದು. ಸೊ ಏನಾದರೂ ಡೌಟ್ ಕ್ಲಾರಿಫಿಕೇಷನ್ಸ್ ಇತ್ತು, ಯಾವುದೋ ಎಕ್ಸಾಮ್ ರಿಲೇಟೆಡ್ ಆಗಿರ್ಬೋದು ಅಥವಾ ಕ್ಲಾಸ್ ರಿಲೇಟೆಡ್ ಕಡೆ ಆಗಿರ್ಬೋದು. ಸೊ ಕ್ಲಾಸ್ಗಳಲ್ಲಿ ಹೇಳದೇ ಇರುವಂಥದ್ದಿದ್ರೆ ಅವುಗಳನ್ನು ಲಿಸ್ಟ್ ಮಾಡಿ, ಸೊ 1 to 10 ಕ್ಲಾಸ್ ಈ ಥರ ಅಂಥವುಗಳನ್ನು. ಮತ್ತು ಈ ಸ್ಟ್ರಾಟಜಿ ರಿಲೇಟೆಡ್, ಸೊ ಯಾವುದೋ ಒಂದು ಕ್ವಶನ್ ಪೇಪರ್ ಚೇಂಜ್ ಆದರೆ ನೀವು ಪ್ರಿಪ್ರೇಷನ್ ಆಗುವಾಗಲೇ ಸೊ ಅಂಥವುಗಳನ್ನು ಮಾತ್ರ ಲೈವ್ ಮಾಡ್ತೀವಿ. ಯಾಕೆ ಅಂತ ಲೈವಲ್ಲಿ ಹೇಳ್ತೀನಿ. ಆ್ಯಂಡ್ ಈವನ್ ಲೈವ್ ಮಾಡುವಾಗ ಸುಮಾರು ಸಲ ಸೊ ಎಲೆಕ್ಟ್ರಿಸಿಟಿ ಕಟ್ ಆಗುವಂಥದ್ದು, ಏನೋ ಈ ಟೆಕ್ನಾಲಜಿ ಡಿಸ್ಟ್ರ್ಯಾಕ್ಟ್ ಆಗ್ತಾ ಇರ್ತದೆ. ಸೊ ಅಲ್ಲಿ ಕೂತ್ಕೊಂಡು ಕಾಮಿಡಿ ಮಾಡೋದು, ನಾನು ಹೇಳಿದ್ನಲ್ಲ, ನಾನು ಒಬ್ಬ ಫಸ್ಟ್ ಆಫ್ ಆಲ್ ಆ ಥರ ಕೋಚಿಂಗ್ ಮಾಡೋವನು ಅಲ್ಲ. ಜಸ್ಟ್ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ಓದ್ತೀನಿ, ಗುಡ್ ಕಂಟೆಂಟ್ ಕೊಡ್ತೀನಿ ಅನ್ನೋ ಕಾರಣ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಅದರ್ವೈಸ್ ಸೊ ಈ ಕ್ಲಾಸಸ್ಗಳಿಂದ ತುಂಬ ಈ ಲ್ಯಾಪ್ಟಾಪ್ ನೋಡೋದಾಗಿರ್ಬೋದು, ಮೊಬೈಲ್ ನೋಡೋದಾಗಿರ್ಬೋದು, ಹೆಲ್ತಿಗೂ ಅಫೆಕ್ಟ್ ಇದೆ. ಸೊ ಒಳ್ಳೆ ಜಾಬ್ ಮಾಡ್ಕೊಂಡ್ಮೇಲೆ ಇದು ಅವಶ್ಯಕತೆ ಇರುವುದಿಲ್ಲ. ಫೈನ್. ಹಾಗಾಗಿ ಸೊ ರಿಕಾರ್ಡೆಡ್ ಕ್ಲಾಸ್ ಇರ್ತವೆ, ಈ ಲೈವ್ ಕ್ಲಾಸಸ್ಗಳು ತುಂಬ ಕಡಿಮೆ ಮಾಡ್ತೀವಿ. ಸೊ ನೋಡಿ, ಇಲ್ಲಿ ಕೆಲವೊಂದು ವಿಷಯಗಳು ಅಲವ್ ಇರೋದಿಲ್ಲ. ನೀವು ಆಗಲಿ ನಾನಾಗಲಿ ಟೈಮ್ ವೇಸ್ಟ್ ಮಾಡೋದು ಖಂಡಿತ ನನ್ನ ಹತ್ರನೂ ಇರುವುದಿಲ್ಲ, ನಿಮ್ಮ ಹತ್ರನೂ ಇರುವುದಿಲ್ಲ. ಉದಾಹರಣೆಗೆ ಈ ಕೋರ್ಸಲ್ಲಿ ಈ ಜಾಬಿಗೆ ಸಂಬಂಧಪಟ್ಟಂಥದ್ದು ಇದಕ್ಕೆ ಉದ್ಧಾರ ಆಗುವಂಥದ್ದು ಅಷ್ಟೇ. ಸೊ ನಾನು ಹೇಳ್ತೀನಿ, ಅಫ್ಕೋರ್ಸ್ ನೀವು ಕೇಳಿದ್ರೂ ಅದಕ್ಕಷ್ಟೇ ರಿಪ್ಲೈ ಬರ್ತವೆ. ಫೈನ್. ಸೊ ಕ್ಲಾಸ್ ಮಾಡುವಾಗ ಅಫ್ಕೋರ್ಸ್ ನಾನೇ ಅಷ್ಟೇ ಅಲ್ಲ, ಯಾರೇ ಆಗಲಿ ನಮ್ಮ ಕೋರ್ಸಲ್ಲಿ ಕಾಮಿಡಿ ಜೋಕ್ಸ್ಗಳು, ಕಥೆಗಳು ಅವ್ಯಾವ ಇರೋದಿಲ್ಲ. ನಾನು ಮತ್ತೆ ಹೇಳಿದ್ನಲ್ಲ, ಸೊ ಆ ರೀತಿ ಮಾಡೋದ್ರೆ 4 ವರ್ಷ ಆದರೂ ಜಾಬ್ ಆಗೋದಿಲ್ಲ. ಫೈನ್. ಸೊ ಇಲ್ಲಿ ಪ್ಯೂರ್ಲಿ ಕ್ಯಾಲ್ಕುಲೇಟಿವ್. ನಾನು ಓದುವಾಗಲೂ, ನಾನು ಪಾಠ ಮಾಡುವಾಗಲೂ, ನೀವು ಓದುವಾಗಲೂ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗೋ ತನಕ ಕ್ಯಾಲ್ಕುಲೇಟಿವ್ ಇರಬೇಕು. 1 hour ಕ್ಲಾಸ್ ನೋಡಿದನಾ, ಈ ಕ್ಲಾಸಲ್ಲಿ 1 hourಲ್ಲಿ ಎಷ್ಟು ಕಲಿತೆ, ಎಷ್ಟು ಯೂಸ್ಫುಲ್ ಅದೇ, ಇಷ್ಟೇ. ನಾನು ಕೂಡ ಅಷ್ಟೇ 1 hour ಕ್ಲಾಸ್ ಮಾಡಿದನ, ಎಷ್ಟು ಕಂಟೆಂಟ್ ಮ್ಯಾಕ್ಸಿಮಮ್ ಕವರ್ ಮಾಡಿದೆ. ಜಾಬ್ ಆದಮೇಲೆ ಬೇಕಿದ್ರೆ ಒಂದು ಕಾಮಿಡಿ ಮೂವಿನೇ ಮಾಡಿದ್ರೆ ನಡೀತದೆ. ಸೊ ಯಾವ ಜೋಕ್ಸು ಕೂಡ ಹೇಳುವುದಿಲ್ಲ, ಸಾಂಗ್ಸ್ ಬರೋದೇ ಇಲ್ಲ, ಇನ್ನು ಕತೆಗಳಂತೂ ಹಲವೇ ಇಲ್ಲ. ಕತೆಗಳಿಂದ, ಜೋಕ್ಸ್ಗಳಿಂದ, ಲವ್ ಸ್ಟೋರಿಗಳಿಂದ ಯಾವ ಮಾರ್ಕ್ಸು ಬರೋದಿಲ್ಲ. ಓನ್ಲಿ ಟಾರ್ಗೆಟ್ ಜಾಬ್. 100 ಕ್ವಶನ್ಸ್ ಅದಾವೆ ಅಂದರೆ 100 ಕ್ವಶನ್ಸ್ಗೆ ಮ್ಯಾಕ್ಸಿಮಮ್ ಈ ಕ್ಲಾಸ್ಗಳಿಂದ ಎಷ್ಟು ಕವರ್ ಮಾಡ್ತೀನಿ. ಕಾನ್ಸ್ಟಿಟ್ಯೂಷನ್ 15 ಕ್ವಶನ್ ಬಂದರೆ 12 ಮಿನಿಮಮ್ ನಾನು ಕವರ್ ಮಾಡಬೇಕು. ಹಿಸ್ಟ್ರಿ 15 ಕ್ವಶನ್, 18 ಕ್ವಶನ್ ಬಂದರೆ 15-16 ಕ್ವಶನ್, 80 to 90% ಕವರ್ ಮಾಡಬೇಕು. ಅಂದಾಗ ನನ್ನ ಸ್ಟೂಡೆಂಟ್ಸು ಓದಿದವರು 70% ಮೇಲೆ ಸ್ಕೋರ್ ಮಾಡ್ತಾರೆ. ದಿಸ್ ಈಸ್ ಕಂಟೆಂಟ್ ಓರಿಯೆಂಟೆಡೇ ಇರುತ್ತದೆ. ಸೊ ನೀವು, ನಾನು ಯಾವಾಗಲೂ ಹೇಳ್ತೀನಿ, ನಿಮಗೆ 21 ಏಜ್ ಇರಲಿ, 31 ಏಜ್ ಇರಲಿ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಚೆಕ್ ಮಾಡಿದರೆ ನಿಮಗೆ ಕಂಟೆಂಟ್ ಗುಣಮಟ್ಟ ಗೊತ್ತಿರ್ತದೆ. ನೆಕ್ಸ್ಟು ಇಲ್ಲಿ ಯಾರ್ಯಾರು ಇನ್ನು ಕೆಲವೊಂದು ಕೋಚಿಂಗ್ ಅನ್ನೋದೇ ಒಂಥರ ಅದೊಂದು ಸಕ್ಸಸ್ ಸಾಧನೆ ಅನ್ನೋ ಲೆಕ್ಕಕ್ಕೂ ಕೆಲವು ಆಸ್ಪಿರೆಂಟ್ಸ್ ಇರ್ತಾರೆ. ಯಾರೋ ಫೇಮಸ್ಸು ಪಾಪ್ಯುಲರ್ ಇದ್ದಾರೆ, ಪಾಠ ಮಾಡಬೇಕು, ವಾಟ್ ಎವರ್ ಯುವರ್ಸ್ ವಿಶ್. ಅದು ಇಲ್ಲಿ ಪಾಠ ಮಾಡುವಂಥ 3-4 ಜನ ಫ್ಯಾಕಲ್ಟೀಸ್ ಅಷ್ಟೇ KE KPSC ಎಕ್ಸಾಮ್ಗಳನ್ನು ಪಾಸ್ ಮಾಡಿ ಇವತ್ತಿಗೂ ಕೂಡ 5-6 ತಾಸು ಸ್ಟಡಿ ಮಾಡಿ ಕ್ಲಾಸ್ ಮಾಡುವಂಥ ಫ್ಯಾಕಲ್ಟೀಸ್ ಅಷ್ಟೇ. ಫೈನ್. ಸೊ ಫಸ್ಟ್ ಆಫ್ ಆಲ್ ನಾನೇ ಮ್ಯಾಕ್ಸಿಮಮ್ ಮಾಡುವಂಥದ್ದು.
ಸೊ ಕೆಲವೊಂದು ಸಬ್ಜೆಕ್ಟ್ಗಳನ್ನು ಟೈಮ್ ಸಿಗಲ್ಲ ಅಂತ ಬೇರೆಯವ್ರು ಮಾಡ್ತಾರೆ. ಫೈನ್. ಪ್ರೆಸೆಂಟ್ ಟ್ರೆಂಡ್, ಒಂದು ಕ್ಲಾಸ್ ಮಾಡಬೇಕು, ಒಂದು ಸಬ್ಜೆಕ್ಟ್ ಮಾಡಬೇಕು ಅಂದರೆ ಇವತ್ತು 2026-27 ಇದ್ದೀನಿ ಅಂದರೆ ಇವತ್ತು ನಡೆದ ಎಕ್ಸಾಮ್ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅದರ ಟ್ರೆಂಡ್ ಡೆಪ್ತು ತಿಳ್ಕೊಂಡಿರ್ಬೇಕು. ಸುಮ್ಮನೆ ನನಗೆ ಗೊತ್ತಿರೋದಷ್ಟೇ ನಾನು ಬರ್ಕೊಂತ ಹೋಗ್ತೀನಿ, ನೋ. ಸೊ ಫ್ಯಾಕಲ್ಟೀಸ್, ಇನ್ನು ಕೆಲವೊಂದು ವಿಶೇಷಗಳು, ಕ್ಲಾಸ್ ಮುಗಿದ ಮೇಲೆ ಕ್ಲಾಸ್ ನೋಟ್ಸು ಆ್ಯಪಲ್ಲಿನೇ ಅವೈಲೇಬಲ್ ಇರ್ತದೆ, ಪ್ರಿಂಟಿಗೆ ಅವಕಾಶ ಇರೋದಿಲ್ಲ. ಯಾಕೆ ಅಂದರೆ ಈ ನೋಟ್ಸ್ಗಳು ನಮ್ಮ ಕಾಪಿ ರೈಟ್ ಆಗಿರ್ತದೆ. ಫೈನ್. ನೆಕ್ಸ್ಟು ಕ್ಲಾಸು, ಟೆಸ್ಟು ಮತ್ತು ನೋಟ್ಸ್ಗಳು ಎಷ್ಟು ಸಲ ಆದರೂ ನೋಡ್ಬೋದು, ಎಷ್ಟು ಸಲ ಆದರೂ ಓದ್ಬೋದು, ನೋ ರಿಸ್ಟ್ರಕ್ಷನ್. ಸೊ ಕೋರ್ಸ್ ಜಾಯಿನ್ ಆದಮೇಲೆ, ಕೋರ್ಸ್ ಜಾಯಿನ್ ಆಗೋದಕ್ಕಿಂತ ಮುಂಚೆನೇ ಡೀಟೇಲ್ಸ್ ವೀಡಿಯೋ ನೋಡಿನೇ ಜಾಯಿನ್ ಆಗಿ, ಇಲ್ಲಾಂದ್ರೆ ಜಾಯಿನ್ ಆಗೋಕ್ಕೆ ಹೋಗಬೇಡಿ. ಯಾಕೆ, ನಿಮ್ಮ ದುಡ್ಡಿಗಿಂತ ನನ್ನ ಟೈಮ್ ಭಾಳ ಮುಖ್ಯ ನನಗೆ. ಸೊ ನಾನು ಟೈಮ್ ಕೂಡ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲಿ ₹1 ನೀವು ಕೊಟ್ಟಿರಂತಂದ್ರೂ ಕೂಡ 8ರಿಂದ 10 ಸಬ್ಜೆಕ್ಟ್ ಕ್ಲಾಸ್ ಮಾಡ್ತೀವಿ. ಸೊ ₹200 ಆಗೋದಿಲ್ಲ. ಒಂದು ಕ್ಲಾಸಲ್ಲಿ 30ರಿಂದ 40 ಕ್ಲಾಸಸ್ ಇದ್ದರೆ ದಟ್ ಈಸ್ ಅದು ನೆಗ್ಲಿಜಿಬಲ್. ಫೈನ್. ಸೊ ಆದರೆ ನೀವೇನೋ ಮಾತಾಡುವಂಥದ್ದು, ಒಂದು ವಿಷಯಕ್ಕೆ ಅರ್ಧ ತಾಸು ಚಾಟ್ ಮಾಡುವಂಥದ್ದು ನನಗೆ ಟೈಮ್ ವೇಸ್ಟ್ ಆಗ್ತದೆ. ಹಾಗಾಗಿ ಸೊ ಫಸ್ಟ್ ಆಫ್ ಆಲ್ ಈ ರಿಫಂಡ್ ಇರುವುದಿಲ್ಲ. ಬಿಕಾಸ್ ನೇಮ್ ಮಾತ್ರ ನಂದು, ಇದೊಂದು ಟೆಕ್ ಕಂಪ್ನಿ ನಡೆಸುವಂಥ ಆ್ಯಪ್ ಇದು. ನಮಗೆಲ್ಲ ಅಷ್ಟು ಟೆಕ್ನಾಲಜಿಕಲಿ ನಾಲೆಜಬಲ್ ಶಾಣರ್ ಅಲ್ಲ ನಾವು. ಶಾಣರ್ ಇದ್ರೆ ಜಾಬ್ ಆಗ್ತಿರಲಿಲ್ಲ. ನೆಕ್ಸ್ಟು, ಸೊ ಅದು ನಂಬರ್ಗೆ ಚೇಂಜ್ ಮಾಡಿ ನನಗೆ ಬರೋದೇ ಇಲ್ಲ, ಚೇಂಜ್ ಮಾಡೋದು ನನಗೆ ಬರೋದೇ ಇಲ್ಲ. ಜಸ್ಟ್ ನೀವು ಜಾಯ್ನ್ ಆಗ್ತೀರಾ, ಕೋರ್ಸು, ಕ್ಲಾಸ್ ರಿಲೇಟೆಡ್, ಟೆಸ್ಟ್ ರಿಲೇಟೆಡ್ ಅಷ್ಟೇ ಕೇಳಿ, ಇವ್ಯಾವ ಇರೋದಿಲ್ಲ. ಫೈನ್. ಸೊ ನೀವು ಕ್ಲಾಸ್ ತೊಗೊಳ್ಳೋದಕ್ಕಿಂತ ಮುಂಚೆ ಕಮ್ಯುನಿಕೇಷನ್ ಆ್ಯಪ್ನೇ ಡೌನ್ಲೋಡ್ ಮಾಡಿದ ತಕ್ಷಣ ಚಾಟ್ ಬಾಕ್ಸ್ ಇರುತ್ತೆ, ಅಲ್ಲಿ ಕೇಳ್ಬೋದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮಲ್ಲಿ ಕೂಡ ಪರ್ಸನಲ್ ಐ ಡಿ ಅಲ್ಲಿ ಕೇಳ್ಬೋದು. ನಿಮಗೆ ಕ್ಲಾಸ್ ಜಾಯಿನ್ ಆದಮೇಲೆ, ಕ್ಲಾಸಿಗೆ ರಿಲೇಟೆಡ್ ಆಗಿ, ಲಾಗಿನ್ ರಿಲೇಟೆಡ್ ಆಗಿದ್ದರೂ ಕೂಡ ಜಾಯಿನ್ ಆದಮೇಲೆ VK ಡೌಟ್ ಅಂತ ಪರ್ಸನಲ್ ಟೆಲಿಗ್ರಾಮ್ ID ಕೊಟ್ಟಿರ್ತೀನಿ, ಅಲ್ಲಿ ನೀವು ಮೆಸೇಜ್ ಮಾಡಬಹುದು. ಹಾಗೆ ವಾಟ್ಸಪ್ ನಂಬರ್ ಇರ್ತದೆ, ಅಲ್ಲಿ ಮೆಸೇಜ್ ಮಾಡಬಹುದು. ಕಾಲ್ ಮಾಡೋಕ್ಕಾಗೋದಿಲ್ಲ. ಅದು ರೀಸನ್ ಸಿಂಪಲ್, ನಾನು ಮೊಬೈಲ್ ಜಾಸ್ತಿ ನೋಡೋದಿಲ್ಲ. ಇವೇ ಕ್ಲಾಸಲ್ಲಿ 5-6 ತಾಸು ಕ್ಲಾಸ್ ಪ್ರಿಪ್ರೇಷನ್, ಕೆಲಸ, ಅದರಲ್ಲೇ ಸೊ ಟೈಮ್ ಸಿಗೋದಿಲ್ಲ. ಫೈನ್. ಸೊ ಇದೆಲ್ಲ ಅವಶ್ಯಕತೆ ಇರೋದಿಲ್ಲ, ಕಾಲ್ ಮಾಡಿ ಅರ್ಧ ತಾಸು ಮಾತಾಡೋ ಅವಶ್ಯಕತೆ ಸೆಲೆಕ್ಟ್ ಆಗುವವರಿಗೆ ಇರೋದಿಲ್ಲ. ಫೈನ್. ಇಷ್ಟು ಈ ಕೋರ್ಸ್ನ ಡೀಟೇಲ್ಸು. ಸೊ ಈಗಾಗಲೇ ನಾವು ಜಸ್ಟ್ ಇವು ಸುಮ್ಮನೆ ಇದ್ದಂಥ ಫೋಟೋ, ಅವರೆಲ್ಲ ನೆನ್ಪಿಡ್ಕೊಳ್ಳೋಕ್ಕೂ ಆಗೋದಿಲ್ಲ ನನಗೆ. ಸೊ 100 ಮಾರ್ಕ್ಸಿಗೆ ಮಾಡಿದ ಎಕ್ಸಾಮ್, ನಿಯರ್ಲಿ 95 ಕ್ವಶನ್ಸು, ಸುಮಾರು ಜನ ಸೆಲೆಕ್ಟೆಡ್ ಆಗಿರುವಂಥದ್ದು, ವೆಲ್ಫೇರ್ ಆಫೀಸರು, ವೆರಿ ರೀಸೆಂಟಾಗಿ 2026ರಲ್ಲಿ. ಸೊ ಮಾಡಿದ್ದೆ 90% ಸಿಲೆಬಸ್ಸು, 80 ಕ್ವಶನ್ಸು. ಅಲ್ಲಿರುವಂಥ ಸುಮಾರು ಸ್ವಲ್ಪ ಪೋಸ್ಟ್ ಇದು, ಗ್ರೂಪ್ B ಪೋಸ್ಟು, ಹೆಚ್ಚು ಕಡಿಮೆ ಎಲ್ಲ ನಮ್ಮ ಸ್ಟೂಡೆಂಟ್ಸ್ಗಳೇ. ಸೊ ಇದನ್ನೆಲ್ಲ ಯಾಕೆ ಅಂತ ಕೇಳಿದ್ರೆ, ಒಬ್ಬ ಕಾಂಪಿಟೇಟಿವ್ ಆಸ್ಪಿರೆಂಟ್ ಎಷ್ಟು ಓದ್ತಾ ಇದ್ದಾನಂತೆ, ಅವನು ಎಕ್ಸಾಮಲ್ಲಿ ಮಾರ್ಕ್ಸ್ ಎಷ್ಟು ತೊಗೊಳ್ತಾನೆ ಅನ್ನೋದ್ರ ಮೇಲೆ, ಒಬ್ಬ ಟೀಚರ್ ಎಷ್ಟು ಕ್ವಾಲಿಟಿ ಅದಾನೆ ಅಂತ. ನಂಬರ್ 1 ಅಫ್ಕೋರ್ಸ್ ನಾವು ಸೆಲೆಕ್ಟ್ ಆಗಿ, ಅದು ಬೇರೆ, ನಮ್ಮ ಕನ್ನಡಿ ಅದು. ಇಲ್ಲಿ ಟೀಚರ್ ಕನ್ನಡಿ ಅಂತಂದರೆ ಎಕ್ಸಾಮಲ್ಲಿ ಎಷ್ಟು ಕ್ವಶನ್ ಕವರ್ ಆಗ್ತವೆ. ಫೈನ್. ನೆಕ್ಸ್ಟು, ಸೊ ಆಲ್ರೆಡಿ ಇವು ಕಾನ್ಸ್ಟಿಟ್ಯೂಷನು, ಇದು ಬೇರೆ ಸಬ್ಜೆಕ್ಟ್ ನಾನು ಮಾಡೋಕ್ಕಾಗಿಲ್ಲ. ಮೊನ್ನೆ ನಡೆದಂಥದ್ದು ಜುಲೈ 2026 ನಡೆದ ಗ್ರೂಪ್ A ಪೋಸ್ಟ್. ಸೊ ಹೆಚ್ಚು ಕಡಿಮೆ ಎಷ್ಟು ಕ್ವಶನ್ ಕೇಳ್ತಾ ಅಷ್ಟು, ಸೊ 80 to 90 ಕವರ್ ಆದರೂ ಕೂಡ ದಟ್ ಈಸ್ ಅ ಗ್ರೇಟ್ ಸಕ್ಸಸ್. ಫೈನ್. ನೆಕ್ಸ್ಟು, ಇತ್ತೀಚೆಗೆ ಸೆಲೆಕ್ಟ್ ಆದಂಥ ನಮ್ಮ ಸೆಲೆಕ್ಟೆಡ್ ಸ್ವಲ್ಪ ಜನ ಅವರು, ಸೊ ಸುಮಾರು ಜನ ಸ್ಕ್ರೀನ್ಶಾಟ್ ಅವೆಲ್ಲ ತೊಗೊಳಕ್ಕಾಗಿಲ್ಲ, ಸುಮ್ಮನೆ ಏನೋ ನಮ್ಮ PPT ರೆಡಿ ಮಾಡೋನು ಹಾಕಿದಂಥದ್ದು. ಸೊ ಇವೆಲ್ಲ ಈ ಕೋರ್ಸಲ್ಲಿ ಇವೆಲ್ಲ ಓಕೆ ಆದರೆ ಸೊ ಜಾಯಿನ್ ಆಗಿ. ಹಾಗೆ ಇನ್ನೂ ಇದು ನೋಡಿದ ಮೇಲೂ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಟೆಕ್ಸ್ಟ್ ಮಾಡಿ, ಸೊ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಗುಡ್ ಕಂಟೆಂಟ್ ಇದೆ. ನಾನು ಸಿಕ್ಕಾಪಟ್ಟೆ ಬಣ್ಣ ಚೇಳೋ ಅವಶ್ಯಕತೆ ನನಗೆ ಬರೋದಿಲ್ಲ ಅಂತಲ್ಲ, ನೀಡೋ ಅವಶ್ಯಕತೆ ಇಲ್ಲ. ಸೊ ಇಷ್ಟು ನೋಡಿದ ಬಳಿಕ ಓಕೆ ಆದರೆ ಅಷ್ಟೇ ಜಾಯಿನ್ ಆಗಿರಿ. ಫೈನ್.